ಸ್ನೇಹಿತರೆ ನಮಸ್ಕಾರ. ಮಹಾಭಾರತ ಕದನ ಇತಿಹಾಸ ಎಷ್ಟು ರೋಚಕವಾದದ್ದು ನೋಡಿ ಅಲ್ವಾ. ಮಹಾಭಾರತದ 4ನೇ ದಿನ ಯುದ್ಧದಲ್ಲಿ ಕೌರವರ ಪೈಕಿ 8 ಜನರನ್ನ ಬಲಭೀಮ ಬಡಿದು ಕೊಂದು ಬಿಡ್ತಾನೆ. ಇದನ್ನು ಕಂಡ ದುರ್ಯೋಧನ ಕೆರಳಿ ಕೆಂಡವಾಗಿ ಭೀಷ್ಮ ಪಿತಾಮಹರ ಹತ್ರ ಬಂದು ಕೇಳ್ತಾನೆ, ಪಿತಾಮಹ, ನಮ್ಮಲ್ಲಿ ನಾನು ಸೇರಿದ ಹಾಗೆ ಅದೆಂತೆಂಥ ಅತಿರಥ ಮಹಾರಥರಿದ್ದೇವೆ. ಆಚಾರ್ಯ ದ್ರೋಣರು, ಅವ್ರ ಮಗ ಸಾವೇಲದ ಅಶ್ವತ್ಥಾಮ, ಕರ್ಣ, ಅಷ್ಟೇ ಯಾಕೆ ಸಾಕ್ಷಾತ್ ಪರಶುರಾಮರ ಶಿಷ್ಯರಾದ ತಾವೂ ಇದ್ದೀರಿ. ಇಷ್ಟಿದ್ದು ಪಾಂಡವರು ನಮ್ಮ ಸೇನೆಯನ್ನು ಕೊಲ್ಲೋದಕ್ಕೆ ಶುರು ಮಾಡಿದರೆ ಪಿತಾಮಹ, ನಮಗೆ ಹಿನ್ನಡೆ ಯಾಕಾಗ್ತಾ ಇದೆ ಹೇಳು ಪಿತಾಮಹ. ಈ ಕೃಷ್ಣನಿಗೆ ಪಾಂಡವರ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ? ಇದರ ಕಾರಣ ತಿಳಿಸು ಅಂತ ಕೇಳಿದಾಗ ಪಿತಾಮಹರು ಹೇಳ್ತಾರೆ, ವತ್ಸ ಸುಯೋಧನ, ಈ ಹಿಂದೆ ಪಾಂಡವರ ಪರ ಸಂಧಾನಕ್ಕೆಂದು ಶ್ರೀಕೃಷ್ಣ ಬಂದಾಗಲೇ ನಾನು ನಿನಗೊಂದು ಮಾತು ಹೇಳಿದ್ದೆ. ಅವ್ರ ಜೊತೆ ಸಂಧಾನ ಮಾಡ್ಕೊಂಡ್ಬಿಡು. ಅವತ್ತು ನೀನು ನನ್ನ ಮಾತು ಕೇಳಿದ್ರೆ ಯುದ್ಧದ ಅನಿವಾರ್ಯತೆ ಇರ್ತಿರ್ಲಿಲ್ಲ. ಆದರೆ ಹೀಗೆ ನೋಡು ಅಂತ ಹೇಳಿದಾಗ, ಈ ಕೃಷ್ಣ ಅರ್ಜುನರು ಯಾರು ಅಂದರೆ ಅವರು ನರನಾರಾಯಣರು. ಅವರ ನರನಾರಾಯಣರ ಬಗ್ಗೆ ತಿಳಿಸ್ತಾ ಹೋದರೆ ಸ್ನೇಹಿತರೆ ಸಮಯ ಸಾಕೋಗೋದಿಲ್ಲ. ಯಾಕಂದರೆ ಮಹಾಭಾರತ ಅನ್ನೋದು ಬರೀ ಕೌರವರು ಪಾಂಡವರಿಗೆ ಅಷ್ಟೇ ಸೀಮಿತವಲ್ಲ, ಅದೊಂದು ಕಾಲಘಟ್ಟದ ಇತಿಹಾಸ. ಅದನ್ನು ಒಂದೇ ದಿನದಲ್ಲಿ ಹೇಳಿ ಮುಗಿಸೋಕೆ ಯಾರಿಂದೂ ಸಾಧ್ಯ ಇಲ್ಲ. ಕೌರವರು ಇದ್ದದ್ದು 101 ಜನ, ಪಾಂಡವರು ಇದ್ದಿದ್ದು 5 ಜನ. ಆದರೂ ಪಾಂಡವರು ಗೆದ್ದಿದ್ದು. ಯಾಕಂದರೆ ಅವರು ಕೇಳಿದ್ದು ಧರ್ಮದ ಹಾದಿಯಲ್ಲಿ ನಡೀತಿರುವ ಶ್ರೀಕೃಷ್ಣನ ಮಾತನ್ನ, ಕೌರವರು ಕೇಳಿದ್ದು ಅಧರ್ಮದ ಹಾದಿಯಲ್ಲಿ ನಡೀತಿರುವ ಶಕುನಿಯ ಮಾತನ್ನ. ಅದಕ್ಕೆ ನಾರದರು ಒಂದು ಮಾತು ಹೇಳ್ತಾರೆ, ಯಥಾ ಕೃಷ್ಣಂ ತಥೋ ಧರ್ಮ, ಯಥಾ ಧರ್ಮಸ್ ತಥೋ ಜಯ.